ಇವತ್ತು ನಾವು ನಮ್ಮ ಆರೋಗ್ಯದಲ್ಲಿರುವ ಒಂದು ಸೈಲೆಂಟ್ ಕಿಲ್ಲರ್ ಸಮಸ್ಯೆ ಬಗ್ಗೆ ಮಾತಾಡೋಣ. ಏನಪ್ಪ ಅದು ಅಂತಂದರೆ ಹೈ ಕೊಲೆಸ್ಟ್ರಾಲ್ ಅಥವಾ ಡಿಸ್ಲಿಪಿಡಿಮೆ ಅಂತ ಹೇಳ್ತೀವಿ. ಎಷ್ಟೊಂದು ಸಾರಿ ಏನಾಗುತ್ತೆ ಅಂತಂದರೆ ಏನೂ ಲಕ್ಷಣ ಇರಲಾರ್ದೆ ಅವರು ಟೆಸ್ಟ್ ಮಾಡ್ಕೊಂಡಾಗಷ್ಟೇ ಅದು ಗೊತ್ತಾಗುತ್ತೆ. ಅಥವಾ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಫುಲ್ಲು ಜಾಸ್ತಿ ಆದಾಗ ಮಾತ್ರ ಆ ಲಕ್ಷಣಗಳು ತೋರಿಸುತ್ತೆ. ಅದಕ್ಕೆ ಇದನ್ನು ನಾವು ಏನಂತೀವಿ ಅಂತಂದರೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಸೈಲೆಂಟ್ ಕಿಲ್ಲರ್ ಬಗ್ಗೆ ಮತ್ತು ಹೈ ಕೊಲೆಸ್ಟ್ರಾಲ್ ಬಗ್ಗೆ ನಿಮಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಈ ವಿಡಿಯೋನ ಕೊನೆ ತನಕ. ನಮಸ್ಕಾರ, ನಾನು ಡಾಕ್ಟರ್ ಮಚ್ಚಂದ್ರ ರೆಡ್ಡಿ, MD ಫಿಸಿಷಿಯನ್. ಏನಪ್ಪ ಇದು ಹೈ ಕೊಲೆಸ್ಟ್ರಾಲ್ ಅಥವಾ ಮೆಡಿಕಲ್ ಟರ್ಮ್ಸಲ್ಲಿ ಡಿಸ್ಲಿಪಿಡಿಮೆ ಅಂತ ಕರೀತಾರೆ. ನಮ್ಮ ರಕ್ತದಲ್ಲಿನ ಕೊಬ್ಬಿನಂಶ ಏನಿರ್ತಲ್ಲ, ಆ ಕೊಬ್ಬಿನಂಶದ ಪ್ರಮಾಣ ಏರ್ಪೇರಾಗಿದ್ದರೆ ಅದನ್ನು ನಾವು ಡಿಸ್ಲಿಪಿಡಿಮೆ ಅಂತ ಕರಿತೀವಿ. ಸೊ ಈ ಕೊಬ್ಬಿನಂಶ ನಮ್ಮ ಆರೋಗ್ಯದಲ್ಲಿ ಎಷ್ಟು ವಿಧದಿರುತ್ತಪ್ಪ ಅಂತಂದರೆ ಕಾಮನ್ ಆಗಿ LDL ಅಂತ ಇರುತ್ತೆ, HDL ಅಂತ, ಇವೆರಡೂ ಸೇರಿ ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಇದನ್ನು ಬಿಟ್ಟು ಇನ್ನೊಂದು ಏನಿರುತ್ತಪ್ಪ ಅಂತಂದರೆ ಟ್ರೈಗ್ಲಿಸರೈಡ್ಸ್ ಅಂತ ಇರುತ್ತೆ. LDL ಅನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. LDL ಅನ್ನು ಯಾಕೆ ಬ್ಯಾಡ್ ಅಂತೀವಪ್ಪ ಅಂತಂತಂದರೆ ಇದ್ರ ಪ್ರಮಾಣ ಏನಾದರೂ ಹೆಚ್ಚಾದರೆ ಅದರಿಂದ ನಮ್ಮದು ರಕ್ತನಾಳಗಳಲ್ಲಿ ಏನಾಗುತ್ತೆ, ಕೊಬ್ಬಿನಂಶ ಅಲ್ಲಿ ಡೆಪಾಸಿಟ್ ಆಗುತ್ತೆ, ಅಂದರೆ ಅಲ್ಲಿ ಕೂತ್ಕೊಳ್ಳುತ್ತೆ. ಕೊಬ್ಬಿನಂಶ ಎಷ್ಟೆಷ್ಟು ಕೂತ್ಕೊಳ್ಳುತ್ತಲ್ಲ ಹಾಗೆ ಆ ರಕ್ತನಾಳಗಳು ಮುಚ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮದು ಹಾರ್ಟಿನ ರಕ್ತನಾಳ ಆಗಲಿ ಅಥವಾ ತಲೆ ರಕ್ತನಾಳ ಆಗಲಿ ಬೇರೆ ಯಾವುದೇ ಅಂಗಾಂಗದ ರಕ್ತನಾಳಗಳು ಮುಚ್ಕೊಂಡು ಹೋಗುತ್ತೆ. ಅದರಿಂದ ರಕ್ತ ಸಂಚಲನಕ್ಕೆ ತೊಂದರೆ ಉಂಟು ಮಾಡುತ್ತೆ. ಎರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ ಮೆಡಿಕಲ್ ಟರ್ಮಲ್ಲಿ. ಸೊ ಇದರಿಂದ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋದು, ಸ್ಟ್ರೋಕ್ ಆಗೋ ಲಕ್ಷಣಗಳು ಬರುತ್ತೆ. ಅದಕ್ಕೆ ಇದನ್ನು LDL ಅನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ. HDL ಅಂತ ಇರುತ್ತಲ್ಲ ಅದನ್ನು ಗುಡ್ ಕೊಲೆಸ್ಟ್ರಾಲ್ ಅಂತೀವಿ. ಯಾಕಂತಂದರೆ ಇದು ಪ್ರಮಾಣ ಎಷ್ಟು ಜಾಸ್ತಿ ಇರುತ್ತಲ್ಲ ಅಷ್ಟು ನಮಗೆ ಈ ಕೊಬ್ಬಿನಂಶ ಏನು ರಕ್ತನಾಳಗಳಲ್ಲಿ ಶೇಖರಣೆ ಆಗುತ್ತೆ ಅದರ ರಿಸ್ಕು ಕಮ್ಮಿ ಇರುತ್ತೆ. ಕೊಲೆಸ್ಟ್ರಾಲಿಗೆ ಅಥವಾ ಡಿಸ್ಲಿಪಿಡಿಮೆಗೆ ಕಾರಣ ಏನಂತಂತಂದರೆ ನಾವು ಏನು ಊಟ ಮಾಡ್ತೀವಲ್ಲ ಆ ಊಟದಲ್ಲಿ ಎಣ್ಣೆ ಸರಿಯಾಗಿರಲಾರ್ದೆ ಇರ್ಬೋದು, ಎಣ್ಣೆ ಜಾಸ್ತಿ ಯೂಸ್ ಮಾಡೋದು, ಮತ್ತು ಜಂಕ್ ಫುಡ್ ಅಂತ ಏನು ಹೇಳ್ತೀವಲ್ಲ ಜಂಕ್ ಫುಡ್ ತಿನ್ನೋದ್ರಿಂದನೂ ಜಾಸ್ತಿ ಆಗುತ್ತೆ. ಸ್ಮೋಕಿಂಗು ಮತ್ತು ಡ್ರಿಂಕ್ಸಿಂದನೂ ಇದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಜಾಸ್ತಿ ಕೊಬ್ಬಿನಂಶ ಇರುವ ನಾನ್ ವೆಜ್ಜನ್ನು ಜಾಸ್ತಿ ತಿಂತಾರೆ ಊಟದಲ್ಲಿ. ತೂಕ ಅತಿ ಜಾಸ್ತಿ ಆಗೋದು, ಒಬಿಸಿಟಿ ಅಂತ ಏನು ಹೇಳ್ತೀವಲ್ಲ ಅದು ಸೆಡೆಂಟರಿ ಲೈಫ್ ಸ್ಟೈಲ್ ಅಂದರೆ ಕುತ್ಕೊಂಡೇ ಇರೋದು, ಕುತ್ಕೊಂಡೇ ಏನು ಇರ್ತೀವಲ್ಲ, ಜಾಸ್ತಿ ಎಕ್ಸಸೈಸ್ ಮಾಡಲಾರ್ದೆ ಇರೋದು. ಶುಗರ್ ಪೇಷಂಟ್ ಇದ್ದಾರೆ ಅಥವಾ ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತಂದರೆ ಅವ್ರಿಗೂ ಇದು ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಕೆಲವೊಂದು ಜನಕ್ಕೆ ಏನಾಗುತ್ತೆ ಇದು ಅಂತಂದರೆ ಅವರಿಗೆ ಅವ್ರದ್ದು ವಂಶ ಪಾರಂಪರಿಕವಾಗೂ ಬರ್ಬೋದು. ಫ್ಯಾಮಿಲಿಯಲ್ಲಿ ಡಿಸ್ಲಿಪಿಡಿಮೆ ಅಂತ ಹೇಳ್ತೀವಿ. ನಾವು ಯಾವ ಥರ ಕಂಡುಹಿಡ್ಕೋಬೇಕು, ಏನು ಟೆಸ್ಟ್ ಮಾಡಿಸ್ಬೇಕು ಅಂತ ರಕ್ತದಲ್ಲಿ ಒಂದು ಫಾಸ್ಟಿಂಗ್ ಲಿಪಿಡ್ ಪ್ರೊಫೈಲ್ ಅಂತ ಟೆಸ್ಟ್ ಮಾಡಿಸ್ತೀವಿ. ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಮಾಡಿಸಿದಾಗ ನಮಗೆ ಈ ಕೊಬ್ಬಿನಂಶದ ಪ್ರಾಬ್ಲಮ್ ಇರೋದು ಅಥವಾ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರೋದು ಗೊತ್ತಾಗುತ್ತೆ. ಅಥವಾ ಇದನ್ನು ಕಂಟ್ರೋಲ್ ಮಾಡಿಕೊಂಡು ಮುಂದೆ ಇದರದ್ದು ಕಾಂಪ್ಲಿಕೇಶನ್ ಆಗಲಾರ್ದಂಗೆ, ಇದರಿಂದ ಏನು ಪ್ರಾಬ್ಲಮ್ ಆಗಲಾರ್ದಂಗೆ ತಡೆಗಟ್ಟಬೋದು ಅಂತಂದರೆ ಮೊದಲನೇದಾಗಿ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು. ಏನಂದರೆ ಎಣ್ಣೆ ಪದಾರ್ಥ ಕಮ್ಮಿ ತಿನ್ನೋದು, ತರಕಾರಿ ಹಣ್ಣು ಹಂಪಲು ಜಾಸ್ತಿ ತಿನ್ನೋದು, ಮತ್ತು ನಾನ್ ವೆಜ್ ಕೊಬ್ಬಿನಂಶ ಉಳ್ಳ ನಾನ್ ವೆಜ್ ಜಾಸ್ತಿ ತಿನ್ನಬಾರ್ದು, ಮತ್ತು ಜಂಕ್ ಫುಡ್ಡು ತಿನ್ನಬಾರ್ದು. ಇದು ಡ್ರಿಂಕ್ಸು ಸ್ಮೋಕನ್ನು ಕಮ್ಮಿ ಮಾಡ್ಕೋಬೇಕಾಗಿದೆ. ಇನ್ನೊಂದು ಏನಂತಾರೆ ಸೆಡೆಂಟರಿ ಲೈಫ್ ಸ್ಟೈಲ್, ಕೂತ್ಕೊಂಡೇ ಇರೋದು, ಆ ಥರ ಕೆಲಸ ಮಾಡೋರು ಸ್ವಲ್ಪ ಆದಷ್ಟು ಎಕ್ಸಸೈಸು ವಾಕಿಂಗ್ ಮಾಡೋದನ್ನು ಕಲಿಬೇಕು. ಶುಗರು ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇರೋರು ಅದನ್ನು ಆದಷ್ಟು ಬೇಗ ಚೆಕ್ ಮಾಡ್ಕೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ಮತ್ತು ಏನಂತಂದರೆ ಇಷ್ಟೆಲ್ಲ ಮಾಡಿದ್ಮೇಲೂ ನಿಮ್ದು ಕೊಲೆಸ್ಟ್ರಾಲ್ ಅಂಶ ಇನ್ನೂ ಜಾಸ್ತಿ ಇರ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ಚೆಕಪ್ ಮಾಡ್ಕೊಂಡು ಡಾಕ್ಟ್ರ್ ಹತ್ರ ತೋರಿಸಿದರೆ ಅವರು ಅದಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದನ್ನು ಪ್ರಮಾಣ ಕಮ್ಮಿ ಮಾಡೋಕ್ಕೆ ಕೆಲವೊಂದು ಟ್ಯಾಬ್ಲೆಟ್ಸ್ ಇರ್ತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದನ್ನು ನಾವು ಇದು ಮಾಡ್ಕೋಬೇಕು. ಮತ್ತೇನು ಮಾಡ್ಬೇಕಂದ್ರೆ ಯಾರಿಗೆ ರಿಸ್ಕ್ ಇದ್ದವರಿಗಾಗಲಿ, ಹೈ ರಿಸ್ಕ್ ಪೇಷಂಟ್ಸು ಯಾರಿಗೆ ಈ ಥರ ರಿಸ್ಕ್ ಇರುತ್ತಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರ್ಬೋದು ಅನ್ನೋರಿಗೆ, ಅಥವಾ ಫ್ಯಾಮಿಲಿ ಬೇರೆ ಯಾರಿಗಾರು ಇದ್ದವ್ರು ಅನ್ನೋರಿಗೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಾರಿ ಆದರೂ ನಾವು ಕೊಲೆಸ್ಟ್ರಾಲ್ ಅಂಶ ಚೆಕ್ ಮಾಡ್ಕೋಬೇಕು. ಮತ್ತು ಯಾರ್ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತಲ್ಲ ಅವರಿಗೆ ಡಾಕ್ಟರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಅದನ್ನು 1.5 ತಿಂಗಳಿಗೆ ಅಥವಾ 3 ತಿಂಗಳಿಗೆ ಅವಾಗ ಚೆಕ್ ಮಾಡ್ಕೋತಾರೆ. ಸೊ ಅದಕ್ಕೆ ನಿಮ್ಮದು ಕೊಲೆಸ್ಟ್ರಾಲು ಮತ್ತು ಕೊಬ್ಬಿನಂಶನ ನೀವು ಕಂಟ್ರೋಲ್ ಇಟ್ಕೊಂಡ್ರೆ ನಿಮಗೆ ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕ್ ಆಗೋ ಚಾನ್ಸಸನ್ನು ಕಮ್ಮಿ ಮಾಡ್ಬೋದು. ನಮಸ್ಕಾರ. ಇದೇ ಥರ ಮುಂದಿನ ಉಪಯುಕ್ತ ವೀಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ನಮಸ್ಕಾರ.